ಕೆಂಪ ವೈನಾಗೈತಲ್ವ ಈ ಸಫಾರಿ ಡ್ರೆಸ್. ಅಲ್ಲ ಕಣಣ್ಣ, ಮತ್ತೆ ಅವತ್ತು ಈ ಗೇನಾರ್ದು ಪೋಲಿನ ಮಕ್ಕಳು ಹಾಕೋ ಕಚಡ ಬಟ್ಟೆ ಕಣೋ ಇದು ಅಂದಿದ್ದೆ. ಹಳೇದ್ನೆಲ್ಲ ಯಾಕೆ ರೀತಿ ಬುಡ್ಲಾತಾಗೆ ಅಣ್ಣೋ, ಈಗೇನಾರ ನಿಮ್ಮ ಅಪ್ಪ ಬದುಕಿದ್ದು ನೀವ್ ಈ ದಿರಸ್ನಾಗೆ ಅವನ್ ಮುಂದೆ ಹೋಗಿ ನಿಂತ್ಕೊಂಡಿದ್ರೆ ಸೀದಾ ಹೋಗಿ ಗೋಡೆಗೆ ನೇತಾಕಿರೋ ಬಂದೂಕ ಎತ್ಕೊಂಡ್ಬಂದು ಇವ್ರನ್ನ ಸಾಯಿಸ್ದೆ, ತಾನಿಗೆ ತಾನೇ ಗುಂಡು ಹೊಡ್ಕೊಂಡು ಗೋಡಕ್ಕಂತ ಸತ್ತೋಗ್ಬಿಡ್ತಿದ್ದ. ನಾಗಪ್ಪ ಬರೇ ಸೂಟು ಬೂಟು ಊನಾಗೆ ಮುಗಿಸ್ಬಿಡ್ತೀಯಾ ಅಥವಾ ಬೇರೆ ಏನಾರ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಿರ್ಲ, ಈಗ್ಲೇ ಹೋಗಿ ಸೆಟಪ್ ಮಾಡಿ ಗಾನ ಭಜಾನ ಜೊತೆಗೆ ಸುರ್ಸುರ್ ಬತ್ತಿನ ಉರಿಸ್ಬಿಡವ. ಅಷ್ಟೇ ತಾನೇ? ಕಮಾನು ಕಮಾನು. ಚಂಡಾಲ್ ನನ್ನ ಮಗನೇ, ಸಿಗರೇಟ್ ಸೇರ್ತಾ ಇದೆಯಲ್ಲ, ಮೊಕ್ಕದಲ್ಲಿ ನೆಟ್ಟಿಗೆ ನಮ್ಮ ಚಿಗುರ್ ಮೆಸೆ ಕಂಡಿಲ್ಲ, ಹಾಗೆ ಇದನ್ನೆಲ್ಲ ಕಲ್ತಿದ್ಯಲ್ಲ. ಸಾಕ್ ಸುಮ್ಕಿರವ, ಕಂಡಿದ್ದೀನಿ. ವಯಸ್ಸಿಗೆ ಬಂದ್ ಮಕ್ಳ ಮೇಲೋ ಜ್ಞಾನನೇ ಇಲ್ದೆ ಹುಡ್ಸಿದಪ್ಪನೇ ಮಾಡ್ಬಾರ್ದಲ್ಲ ಮಾಡ್ತಿರೋವಾಗ ನಾನು ಯಾಕವ ಸುಮ್ಕಿರ್ಲಿ? ನಾನು ನಮ್ಮ ಅಪ್ಪನಂಗೆ ಕುಡಿತೀನಿ, ಸಿಗರೇಟ್ ಸೇರ್ತೀನಿ, ಬೇಕಾದಂಗ್ ಮಾಡ್ಕೊತೀನಿ. ಅದನ್ನೆಲ್ಲ ಕೇಳಕ್ ನೀನ್ ಯಾರು? ನನಗ್ ಬುದ್ಧಿ ಕಲ್ಸಕ್ ಬದಲು ಹೋಗಿ ನಿನ್ ಗಂಡನಿಗೆ ಬುದ್ಧಿ ಕಲ್ಸು. ಏನಂತೀಯೋ ಚಂಡಾಲ? ಇದ್ದಿದ್ದಂಗೆ ಹೇಳಿದ್ರೆ ನನಗೆ ಹೊಡಿತ್ಯಾ? ಏನೋ ಇದು, ಜನ್ಮ ಕೊಟ್ಟ ತಾಯಿ ಮಾತಾಡೋ ಭೂತಾಯಿ ಕಣಪ್ಪ. ಅವಳ ಮೇಲೆ ಕೈ ಮಾಡಿದ್ರೆ ನಮ್ಮ ಸಮಾಧಿನ ನಾವೇ ತೋಡ್ಕೊಂಡಾಗೆ. ಕುನ್ನಿ, ಅಲ್ಲೆಲ್ಲ ನಿಂತ್ಕೊಂಡ್ ಗಿಣಿ ಪಾಠ ಕೇಳ್ತಾ ಇದೀಯಾ? ನೀನ್ ಸಿಗರೇಟ್ ತಾನೇ ಸೇರ್ಬೇಕು. ತಗಳ ಹೊಡಿಯ ದಮ್ಮ, ತಗಳ ತಗಳ. ಬೇಡ, ನಿನ್ನಂತ ಅಪ್ಪ ಇದಕ್ಕಿಂತ ಸಾಯದ ಮೇಲು. ಎಲ್ಲ ತಗಡ್ ನನ್ ಮಗನೇ, ನನಗೆ ಎದುರು ಹೇಳ್ತೀಯಾ? ನನ್ಗೆ ಎದುರು ಹೇಳ್ತೀಯಾ? ದೇವ್ರೆ, ನನ್ನ ತಮ್ಮಂದ್ರ ಸಂಸಾರನ ನೀನ್ ಈ ಮಟ್ಟಕ್ಕೆ ತರ್ತೀಯ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಇದನ್ನೆಲ್ಲ ನೋಡ್ಬೇಕು ಅಂತ ನನ್ನ ಸಾಯಿಸ್ತಿ ಇನ್ನೂ ಉಳಿಸಿದೀಯಪ್ಪ. ನೋಡು, ಆ ಮುಗ್ಧರನ್ನ ಕಾಪಾಡು, ಕಾಪಾಡು ತಂದೆ. ಅವನ್ನ ಹಾಳು ಮಾಡ್ಬೇಡ, ಕಾಪಾಡು. ಕಾವೇರಿ, ಓದಿದ್ ಸಾಕು, ಹಾಲು ಕುಡಿದ್ ಮಲ್ಕೋ. ನೀ ಹೋಗಮ್ಮ. ಕಾವೇರಿ, ಅಯ್ಯೋ ಅಮ್ಮ, ಅಯ್ಯೋ ಏನಾಯ್ತಮ್ಮ? ಕಾವೇರಿ ಅಮ್ಮ, ಯಾಕೋ ಇದೆ ಅಯ್ಯೋ. ಅಮ್ಮ ಅಮ್ಮ, ನಾನು ಹೋಗಿ ಡಾಕ್ಟರ್ನ ಕರ್ಕೊಂಡು ಬರ್ತೀನಿ, ನೀನ್ ಸ್ವಲ್ಪ ಸುಧಾರಿಸ್ಕೊಮ್ಮ. ಎಷ್ಟು ದೂರ ನಡೆಸ್ತೀಯೋ? ಬನ್ನಿ ಸರ್, ಎಕ್ಸ್ಕ್ಯೂಸ್ ಮೀ, ಇಲ್ಲಿ ಡಾಕ್ಟರ್ ಮನೆ ಎಲ್ಲಿದೆ? ಓ ಡಾಕ್ಟರ್ ಭೂಲೋಕ, ಈಗ ಹೇಳಿ. ಇಲ್ಲೇ ಇದೆಯಲ್ರಿ. ಮೇಡಮ್, ನೀವು ಹೇಮಾ, ನಿಮ್ ಡ್ಯಾಡಿ ಮನೇಲಿ ಇದಾರಮ್ಮ? ಇದಾರೆ. ನಿಮ್ ಡ್ಯಾಡಿನ ಸ್ವಲ್ಪ ಕರೀತೀಯಾ? ನಮ್ ತಾಯಿಗೆ ತುಂಬಾ ಸೀರಿಯಸ್ ಆಗಿದೆ. ಬನ್ನಿ ಕುತ್ಕೊಳ್ಳಿ, ಕರೀತೀನಿ. ಡ್ಯಾಡಿ ಡ್ಯಾಡಿ, ಏನಮ್ಮ? ನಾನ್ ನಿಮ್ಗೆ 8ನೇ ಅದ್ಭುತ ತೋರಿಸ್ತೀನಿ, ಬನ್ನಿ ನನ್ ಜೊತೆ. 8ನೇ ಅದ್ಭುತನ? ಯಾವ್ದಮ್ಮ ಅದು? ಬನ್ನಿ ಡ್ಯಾಡಿ. ಅದೇನ್ ಹೇಳಮ್ಮ? ಅಯ್ಯ ಬನ್ನಿ ಡ್ಯಾಡಿ ಅಂದ್ರೆ ಬರ್ಬೇಕು, ಬನ್ನಿ. ಅಲ್ಲಿ ನೋಡಿ. ಅಳಿಯಂದ್ರೆ, ಆ ಹುಡುಗಿ ನಿಮ್ ಜೊತೆ ಮಾತಾಡದೆ ಯಾಕೆ ಹಾಗೆ ಹೊರಟೋದ್ಲು? ಯಾರಪ್ಪ ಅವಳು? ಅವಳು ಯಾರು, ಯಾಕೆ ಬಂದ್ಲು, ಯಾಕೆ ಹೋದ್ಲು, ನನ್ಗೊಂದು ಗೊತ್ತಿಲ್ಲ. ಸುಳ್ಳು ಸುಳ್ಳು ಹೇಳ್ತಾ ಇದಾರೆ ಡ್ಯಾಡಿ. ಅವ್ರು ಯಾರು ಅನ್ನೋ ನಿಮ್ಗೆ ಚೆನ್ನಾಗಿ ಗೊತ್ತಿದೆ. ಅಷ್ಟೇ ಅಲ್ಲ, ಅವ್ರು ಯಾರು ಏನು, ಅವ್ರಿಗೂ ನಿಮ್ಗೆ ಏನ್ ಸಂಬಂಧ ಇದೆ ನನ್ಗೆಲ್ಲ ಗೊತ್ತಿದೆ. ಏನ್ ಮಾತಾಡ್ತಾ ಇದ್ಯಾ?
ಏನ್ ಗೊತ್ತಿದೆ ನಿನಗೆ? ಅದನ್ನ ಆಮೇಲೆ ಹೇಳ್ತೀನಿ. ಮೊದಲು ಸಾವು ಬದುಕಿನ ಮಧ್ಯ ಹೋರಾಡ್ತಾ ಇರೋ ನಮ್ ದೊಡ್ಡಜ್ಜಿಗೆ ವಿಚಾರಿಸಿ ಟ್ರೀಟ್ಮೆಂಟ್ ಕೊಟ್ ಬನ್ನಿ. ಹಿಡ್ಕೊಳ್ರ. ಮುಟ್ಬಿಡಿ ನನ್ನ ತಾಯಿನ. ನೋಡು, ನಾನೊಬ್ಬ ಡಾಕ್ಟರ್ ಆಗ್ಲಿಕ್ಕೆ ಬಂದಿದ್ದೇನೆ ಹೊರತು ಈಕೆ ನಮ್ಮಕ್ಕ, ನೀನ್ ಅವಳ ಮಗಳು ಅನ್ನೋ ಸೆಂಟಿಮೆಂಟ್ ನಿಂದ ನಾನು ಇಲ್ಲಿ ಬರ್ಲಿಲ್ಲ. ಅಂಡರ್ಸ್ಟ್ಯಾಂಡ್? ನಾನು ಅಷ್ಟೇ ನಿಮ್ಮನ್ನ ಬನ್ನಿ ಅಂತ ಕೈ ಮುಗಿದು ಕರೀಲಿಲ್ಲ. ಡು ಯು ಅಂಡರ್ಸ್ಟ್ಯಾಂಡ್? ಇವತ್ ನನ್ನ ತಾಯಿ ಸತ್ರು ಚಿಂತೆ ಇಲ್ಲ. ನಿಮ್ ಟ್ರೀಟ್ಮೆಂಟ್ ಅವಳಿಗೆ ಬೇಕಾಗಿಲ್ಲ. ಗೆಟ್ ಔಟ್ ಪ್ಲೀಸ್, ಗೆಟ್ ಔಟ್. ಲುಕ್, ನನ್ನ ಮಗಳ ಮಾತಿಗೆ ಬೆಲೆ ಕೊಟ್ಟು ಬಂದಿರೋ ನಾನು ನನ್ನ ಡ್ಯೂಟಿನ ಮಾಡಿ ಈ ಪೇಷಂಟ್ ಉಳಿಸ್ಕೋಬೇಕಾಗಿದೆ. ಹೆಚ್ಚಿಗೆ ಮಾತಾಡೋದು ಸುಮ್ಮನೆ ನಿಂತ್ಕೊಳ್ಳೋದಕ್ಕೆ. ಲೇ ಗೌರಿ, ಏನು? ಹೊಟ್ಟೆ ತುಂಬಾ ಹಸಿತೈತೆ ಕಣೆ, ಉಣ್ಣಕ್ಕೆ ಏನಾದ್ರೂ ಇದ್ರೆ ಕೊಡೆ. ನೋ ಗಣೇಶ, ಅವ ಅಡ್ಗೆನೇ ಮಾಡಿಲ್ಲ. ಏನು ಅಡ್ಗೆನೆ ಮಾಡಿಲ್ವಾ? ಯಾಕೆ? ಮನೇಲಿ ಅಕ್ಕಿ ರಾಗಿ ಏನು ಇಲ್ಲ. ಅಯ್ಯೋ, ಇರೋದನ್ನೆಲ್ಲ ಕಳೆದು ನುಂಗಿ ನೀರ್ ಕುಡಿದ್ಬಿಟ್ಟು ನಾನು ನಮ್ಮಪ್ಪ ಬೇಗ ಸಾಯ ಕೇಳೆ. ತಲೆನಾರು ಬೋಳಿಸ್ಕೊಂಡು ಭಿಕ್ಷೆನಾದ್ರು ಎತ್ತಕ್ ಹೋಯ್ತೀನಿ. ಅಲ್ಲ ಕಂಡ್ರಲ್ಲ, ವಾರಕ್ 3 ಸಲ ಬೆಂಗಳೂರಿಗೆ ಹೋಗಿ ಮಜಾ ಉಡಾಯಿಸ್ಕೊಂಬರೋ ನಿಮ್ಗೆ ಕೇಳ್ದಾಗ್ಲ ಒತ್ತತ್ತು ಕೊಡಕ್ಕೆ ನಾನೇನ್ ಟಂಕ್ ಸಾಲೆ ಮಡಗಿದ್ದೀನಿ ಏನ್ರಲ್ಲ. ಎದಾರಲ್ಲ ಮ್ಯಾಕೆ. ಏನಾಗಪ್ಪ ಹಿಂಗ್ ಮಾತಾಡ್ತಾ ಇದೀಯಾ? ರೇಷನ್ಗೆ ದುಡ್ಡು ಕೇಳಿದ್ರು ಇಲ್ಲ ಅಂತಿದ್ಯಲ್ಲ. ಅವತ್ತು ನಿಮ್ ವಿಶ್ವಾಸಕ್ಕೆ ಪ್ರಾಣ ಬೇಕಾದ್ರೂ ಕೊಡ್ತೀನಿ ಅಂತಿದ್ದೆ. ಪ್ರಾಣ ಕೊಡ್ತೀನಿ ಅಂತ ಹೇಳಿದ್ದೆ, ದುಡ್ಡು ಕೊಡ್ತೀನಿ ಅಂತ ಹೇಳಿರ್ನಿಲ್ವಲ್ಲ. ಹಂಗ ಹೇಳಿದ್ರೆ ಆಯ್ತದನಾಗಪ್ಪ. ಇದು ಬದ್ದ ಆಸ್ತಿನಲ್ಲಿ ಅರ್ಧ ಭಾಗ ನಿನಗೆ ಮಾರಿ ಉಳಿದಿದ್ದು ಭೋಗ್ಯಕ್ಕೆ ಹಾಕೊಟ್ಟಿದೀವಿ. ಸುಮ್ಕೆ ಕೊಟ್ಟಿದ್ದೀರಲ್ಲ. ಎದ್ಬೆಟ್ಟು ಒತ್ತಿ ಒತ್ತಿ ನೋಟಿನ ಕತ್ಗಳನ್ನ ಎಣಿಸ್ಕೊಂಡಿರ್ಲ್ವೇನ್ಲ. ಇನ್ನೂ ಅರ್ಜೆಂಟ್ ಆಗಿ ನಿಮ್ಗೆ ಹಣ ಬೇಕು ಅನ್ನೋಂಗಿದ್ರೆ ಒಂದ್ ಕೆಲಸ ಮಾಡ್ಬೋದಪ್ಪ. ಏಯ್, ಅದೇನು ಅಂತ ಬುಡ್ಸೇಳ ಛತ್ರಿ ನನ್ ಮಗನೇ. ನಿಮ್ ಅವ್ವನ್ ಅಜ್ಪಾಲ ಆಸ್ತಿನ ನಿಮ್ ಸುಬರ್ ತಗೊಂಡು ನಮ್ಮ ಯಜಮಾನ್ ಬರ್ಕೊಟ್ಬಿಡಿ. ನೀನ್ ಹೇಳ್ದಂಗೆ ಬರ್ಕೊಡಕ್ಕೆ ನಮ್ಮ ಮಗುವಿನ ಬದುಕಿ ಅವಳೆ. ಅವಳನ್ನು ಬದುಕಕ್ಕೆ ಯಾಕ್ಲಾ ಬಿಡ್ತೀರಾ? ದಂಡದ ಕೂಳ್ ತಿನ್ಕೊಂಡು ಅವಳಿನ್ನು ಎಷ್ಟು ದಿವಸ ಬದುಕಿರ್ಬೇಕು? ಹಂಗಾರೆ ನಮ್ಮ ಅವನ್ನ ಸಾಯಿಸ್ಬಿಡು ಅಂತೀಯ ನಾಗಪ್ಪ? ನಾನ್ ಆ ಮಾತು ಹೇಳಿ ಯಾವ ನರಕಕ್ಕೆ ಹೋಗ್ಲಿ? ಸತ್ತಂಗ್ ಮಾಡಿ ಮೂಲೆಯಲ್ಲಿ ಕೂರಿಸ್ಬಿಡಿ ಅಂತ ಹೇಳ್ದೆ. ಆ ರಾಮಣ್ಣ ಸುಮ್ನೆ ಇದ್ಬಿಡ್ತಾನ? ಅವನ್ ನಿಮ್ಮಿಸಿಕ್ ಅಡ್ಡ ಬರಕಿಲ್ಲ. ಯಾಪರ ನನ್ನ ಮಕ್ಕಳ, ಈಗ ನಿಮ್ಮಣ್ಣ ರಾಮಣ್ಣ ಭಾಗ್ಯಮ್ಮನ ಭಾಗ ಕೃಷ್ಣನ ಭಾಗ ಎರಡನ್ನೂ ನುಂಗ್ತಾವನೆ. ನೀವು ಪಾಪರಾಗಿರೋ ವಿಷಯ ಅವನಿಗೆ ಗೊತ್ತಾಗ್ಬಿಟ್ರೆ ಸುಮ್ನಾಗ್ಬಿಡ್ತಾನೆ. ಚೆನ್ನಾಗಿ ಯೋಚನೆ ಮಾಡಿ ಸಿಕ್ತಷ್ಟು ಬಾಚ್ಕೊಳ್ರಲ್ಲ.